ಹೆಲೋ ನಮಸ್ಕಾರ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನೆಲ್. ಇವತ್ತು ನಾನೇನು ಸ್ಪೆಸಿಫಿಕ್ ಟಾಪಿಕ್ ಅಂತ ಇಟ್ಕೊಂಡಿಲ್ಲ. ಸೊ ಲೆಟ್ಸ್ ಜಸ್ಟ್ ಸಿ ಏನು ಫ್ಲೋ ಆಗುತ್ತೋ ಅಥವಾ ನಮಗೇನು ಗೊತ್ತಾಗಬೇಕು ಅಥವಾ ನನ್ನ ಮೂಲಕ ನಿಮಗೇನಾದರೂ ಗೊತ್ತಾಗೋದಿದೆಯೋ ಅದ್ರನ್ನ ನೋಡೋಣ ಬನ್ನಿ. ಸೊ ಅಲ್ಲಿ ಓಕೆ. ಸೊ ಫಸ್ಟ್ ವರ್ಡ್ ನನಗೆ ಚಾನಲ್ ಆಗಿದ್ದೇನು ಅಂದರೆ ನಿಮ್ಮದು ಆ ಸೋಲ್ ಇದೆಯಲ್ಲ, ಆತ್ಮ ಇದೆಯಲ್ಲ, ಅದು ತುಂಬ ಓಲ್ಡ್ ಸೋಲು. ಅದೇ ತುಂಬ ಜನ್ಮ ತಗೊಂಡು ಆಮೇಲೆ ನೀವು ಇವತ್ತು 2025 2025ನಲ್ಲಿ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಅಂತ ಜನ್ಮ ತೊಗೊಂಡಿದ್ದೀರ. ಸೊ ನಿಮ್ಮ ಆತ್ಮ ತುಂಬ ಹಳೆಯದು. ಬಿಕಾಸ್ ನನ್ನ ಕಣ್ಣು ಆವಾಗಿಂದ ಈ ಕ್ರಿಸ್ಟಲ್ ಮೇಲೆ ಹೋಗ್ತಾ ಇತ್ತು. ಇದು ಪೆಟ್ರಿಫೈಡ್ ವುಡ್ ಅಂತ ಕಾಣುತ್ತಾ? ಹಾಂ, ಇದು ಪೆಟ್ರಿಫೈಡ್ ವುಡ್ ಅಂತ. ಸೊ ದೇರ್ ಸಮಥಿಂಗ್ ನಿಮ್ಮ ಎಮೋಷನ್ಸ್ ರಿಲೇಟೆಡ್ ಅಥವಾ ನಿಮ್ಮ ಹಾರ್ಟ್ ಚಕ್ರ ರಿಲೇಟೆಡ್ ಅಥವಾ ಸಮಥಿಂಗ್ ರಿಲೇಟೆಡ್ ಟು ಹಾರ್ಟ್, ಒಂದು ನಿಮ್ಮ ಸೋಲಲ್ಲಿ ಒಂದು ಸ್ಪಾಟ್ ಥರ ಇದೆ. ಸೊ ಅದು ನಿಮ್ಮ ಮನಸ್ಸನ್ನ ಅವಾಗವಾಗ ಟ್ರಿಗರ್ ಮಾಡ್ತಾ ಇರುತ್ತೆ. ಸೊ ತುಂಬ ಓಲ್ಡ್ ಸೋಲ್, ದಟ್ ಈಸ್ ಫಾರ್ ಶ್ಯೂರ್ ಹೇಳ್ತೀನಿ. ಏಸ್ ಆಫ್ ವಾಂಡ್ಸ್. ಓಕೆ, ಮೊದಲನೇ ಕಾರ್ಡು ಏಸ್ ಆಫ್ ವಾಂಡ್ಸ್, ಎರಡನೇದು 7 ಆಫ್ ವಾಂಡ್ಸ್. ಓಕೆ, ಹಾಂ, ಇಲ್ಲೇನು ಒಂದು ಮೆಸೇಜ್ ಬರ್ತಿದೆ ಅಂದರೆ ನಿಮಗೆ ಯಾವುದೇ ರೀತಿಯಾದ ಒಂದು ಬ್ಲೆಸ್ಸಿಂಗ್ ಅಂತ ಒಂದು ಆಪರ್ಚುನಿಟಿ ಬಂದ್ರೂ, ದೇವ್ರು ಕೊಟ್ಟರು, ನೀವು ಅದನ್ನು ಒಂಥರ ಮಿಸ್ಯೂಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡ್ಕೊತಾ ಇಲ್ಲ ಅಂತ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡೋದು. ಮಿಸ್ಯೂಸ್ ಅಂತ ನಾನು ವರ್ಡ್ ಯೂಸ್ ಮಾಡಲ್ಲ, ಅದು ನಾಟ್ ಸೊ ಪಾಸಿಟಿವ್ ವರ್ಡ್ ಅದು. ಸೊ ಡೋಂಟ್ ಮೈಂಡ್, ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇವ್ರು ಕೊಟ್ಟಿರೋ ಒಂದು ಯಾವುದೇ ರೀತಿಯಾದ ಒಂದು ಆಪರ್ಚುನಿಟಿ ಇದ್ದರೂ ಕೂಡ ನೀವು ಅದನ್ನು ನಿಮ್ಮ ಸೆಲ್ಫ್ ಪ್ರೊಟೆಕ್ಷನ್ಗೆ ಅಂತ ನೀವು ಯಾವಾಗಲೂ ಡಿಫೆನ್ಸಿವ್ ಮೋಡಲ್ಲಿ ಇರ್ತೀರ. ನೀವು ನನಗೆ ಆಪರ್ಚುನಿಟಿ ಬಂತು, ಸೊ ನಾನು ಈ ಆಪರ್ಚುನಿಟಿನ ಕಳ್ಕೊಬಾರ್ದು, ನಾನು ತುಂಬ ರಿಜಿಡ್ ಆಗಿರಬೇಕು, ನಾನು ತುಂಬ ಡಿಫೆನ್ಸಿವ್ ಆಗಿರಬೇಕು. ಬಿಕಾಸ್ ನಂಗೆ ಗೊತ್ತಿಲ್ಲ ನನಗೆ ನನ್ನ ಮೇಲೆ ಸ್ವಲ್ಪ ಕಾಂಪಿಟೇಟಿವ್ ಆಗಿರೋ ಅಂಥವ್ರು ಎಲ್ಲಿಂದ ಬರ್ತಾರೋ ನಂಗೆ ಗೊತ್ತಿಲ್ಲ. ಸೊ ನಾನು ಸದಾ ಆ್ಯಸ್ ಎ ಸೋಲ್ಜರ್ ಥರ ನಾನು ರೆಡಿ ಇರಬೇಕು ಅಂತ. ಇದು ನಿಮ್ಮ ಸೋಲಲ್ಲಿರೋಂಥ ಉಂಡು. ನಿಮಗೆ ಯಾವುದೇ ಎಷ್ಟೇ ಚೆನ್ನಾಗಿರೋ ಕಾನ್ಫಿಡೆನ್ಸ್ 100% ಚೆನ್ನಾಗಿರೋ ಅಂತಹದ್ದು ಬಂದರೂ ಕೂಡ ನೀವು ಅಥವಾ ನಿಮ್ಮ ಪಾಸ್ಟ್ ಲೈಫ್ದು ಪ್ರಾಬಬ್ಲಿ ನೀವು ಹೋದ ಜನ್ಮದಲ್ಲಿ ಒಬ್ಬರು ಸೋಲ್ಜರ್ ಆಗಿದ್ರಿ ಅನಿಸುತ್ತೆ, ವಾರಿಯರ್ ಆ ಥರ. ಸೊ ನಿಮ್ಮ ಸೋಲಲ್ಲಿ ಹಂಗೆ ಬಂದುಬಿಟ್ಟಿದೆ. ನಿಮ್ಮ ತಪ್ಪಲ್ಲ ಅದು, ನಮ್ಮ ಆತ್ಮ ತಪ್ಪು ಅಲ್ಲ ಅದು. ಬಟ್ ಏನಂದರೆ ಆ ರೂಢಿ ಅದೇ ಜನ್ಮ ಅಂತ ತಗೊಂಡು, ಸೊ ನಿಮ್ಗೇನಂದರೆ ಯಾವುದೇ ಆಪರ್ಚುನಿಟಿ ಬಂದರೂ ನಾನು ಇದನ್ನು ಚೆನ್ನಾಗಿ ನೋಡ್ಕೊಬೇಕು, ನಾನು ಕಾಪಾಡಬೇಕು. ಬಿಕಾಸ್ ನನಗೆ ಎಲ್ಲಿಂದ ಒಫೆನ್ಸಿವ್ ಆಗಿ ಜನ ಬರ್ತಾರೋ ಗೊತ್ತಿಲ್ಲ. ಸೊ ಐ ಶುಡ್ ಬಿ ಪ್ರೊಟೆಕ್ಟಿವ್ ಅಂತ ನೀವು ದೇವ್ರು ಈ ಚಾನ್ಸ್, ಈ ಕಡ್ಡಿ ಕೊಟ್ಟರು, ಅಂದರೆ ಈ ಐಡಿಯಾ ಕೊಟ್ಟರು ಅಥವಾ ಈ ವಾಂಡ್ ಥರ ಕೊಟ್ಟರು, ನೀವು ಇದರಿಂದ ಅಬಂಡೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊತಾ ಇಲ್ಲ. ಬಲ್ಕಿ ಅದ್ರ ಬದಲು ನೀವು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ನೀವು ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಿರೋದು. ನೀವು ಇದರಿಂದ ಆಚೆ ಬರೋಕ್ಕೆ, ಇದರಿಂದ ನೀವು ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಿದ್ದೀರಾ. ಸೊ ನೀವು ನೋಡೋ ರೀತಿ, ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಬಂದಿದ್ದ ಆಪರ್ಚುನಿಟಿ, ಸೊ ನೀವು ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದು, ಅದು ನಾನು ಒಪ್ಕೊತೀನಿ, ಸಪೋರ್ಟ್ ಮಾಡ್ತೀನಿ ನಿಮಗೆ. ಬಟ್ ಸ್ವಲ್ಪ ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ. ಇಸ್ ಇಟ್ ರಿಯಲಿ ನಿಮಗೆ ಡಿಫೆನ್ಸಿವ್ ಆಗಿ ಯೂಸ್ ಮಾಡ್ಕೊಬೇಕಾ ಅಥವಾ ಏನಕ್ಕೆ ಒಂದು ನಿಮ್ಮ ಐಡಿಯಾ ಅದರಿಂದ ಅಬಂಡೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನೀವು ಯೂಸ್ ಮಾಡ್ಕೊಬೇಕಾ ಅನ್ನೋದು ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನೀವು ನಿಮ್ಮ
ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗಬೇಕು. ನೀವೇನು ಕೆಲಸ ಮಾಡ್ತಾಯಿದ್ದೀರೋ ಅದ್ರ ಬಗ್ಗೆ ಗಮನ ಕೊಟ್ಟು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಿಮಗೆ ಸ್ಟಡಿ ನೀವು ಇದನ್ನು ಸ್ವಲ್ಪ ನೀವು ಸೆಲ್ಫ್ ಸ್ಟಡಿ ಮಾಡಬೇಕಾಗತ್ತೆ. ಯಾವ ಈ ಥರ ಸಂದರ್ಭ ಆಪರ್ಚುನಿಟಿ ಬಂದಾಗ ನಿಮಗೆ ಸಡನ್ನಾಗಿ ನನ್ನನ್ನು ನಾನು ಇವಾಗ ರಕ್ಷಿಸ್ಕೊಬೇಕು, ತುಂಬ ಇದ್ದಾರೆ ಆ ಥರ ಅನಿಸುತ್ತೋ, ನಿಮ್ಗೆ ಯಾವ ಕಂಡೀಷನಲ್ಲಿ ಈಸ್ ಇಟ್ ಯು ಆರ್ ಇಂಟರ್ನಲಿ ಕ್ವೆಶ್ಚನ್ ಮಾರ್ಕ್ ಅಥವಾ ಔಟ್ಸೈಡ್ ವಾಯ್ಸಸ್ಸಿಂದ ಬರ್ತಿರೋ ಅಂಥ ಡಿಸ್ಟರ್ಬೆನ್ಸಾ, ಅಥವಾ ನಿಮ್ಮ ಒಳಗಿರೋ ಮನಸ್ಸು ಅದೊಂಥರ ಊಂಡೆಡ್ ಏನಾದರೂ ಇದೆಯಾ ಜನ್ಮದು ಅಂತ. ಸೊ ನಿಮ್ಮನ್ನು ನೀವು ಸ್ಟಡಿ ಮಾಡ್ಕೊಬೇಕು. ಈ ಕೆಲವು ವಿಷಯದಲ್ಲಿ ಸ್ವಲ್ಪ ನಮ್ಮನ್ನು ನಾವೇ ಸ್ಟಡಿ ಮಾಡ್ಕೊಬೇಕು. ಬಟ್ ಇದಂತೂ ನಿಜ, ದೇವ್ರು ಕೊಡ್ತಿರೋ ಅಂತಹ ನಿಮಗೆ ಒಂದು ನಿಮ್ಮ ನೀವು ಅದರಿಂದ ಉಪಯೋಗಿಸ್ಕೊಂಡು ಅಬಂಡೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋ ಬದಲು ಇನ್ನೂ ಜಾಸ್ತಿ ಮೆಸ್ ಮಾಡಿಕೊಂಡು ರಗಳೆ ಥರ ಇರೋಂಗೆ ನಿಮ್ಗೆ ಆ ಥರ ಪಿಕ್ಚರ್ ಕ್ರಿಯೇಟ್ ಮಾಡ್ತಿದ್ದೀರ. ಬಟ್ ಆ್ಯಕ್ಚುಲಿ ಇಟ್ಸ್ ಅ ಬ್ಲೆಸ್ಸಿಂಗ್. ನಿಮಗೆ ಬಂದಿರೋದು ಒಂದು ಬ್ಲೆಸ್ಸಿಂಗ್. ಇದು ಬ್ಲೆಸ್ಸಿಂಗು. ಬಟ್ ನೀವು ಇದನ್ನು ಡಿಫೆನ್ಸ್ಗೆ ಅಂದರೆ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳೋಕೆ ಉಪಯೋಗಿಸ್ಕೊತಾ ಇದ್ದೀರಾ. ಸೊ ಅದರಿಂದ ಅಬಂಡೆನ್ಸ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಫಸ್ಟು ಯೋಚನೆ ಮಾಡಬೇಕು. ಎರಡನೇದು, ಯಾಕೆ ನಿಮ್ಗೆ ಈ ಥರ ಏನೇ ಬಂದ್ರೂ ಯಾಕೆ ನಿಮ್ಗೆ ಈ ಥರ ಅನಿಸುತ್ತೆ, ಯಾಕೆ ನಿಮ್ಗೆ ಇಂಬ್ಯಾಲೆನ್ಸ್ ಅನಿಸುತ್ತೆ, ಯಾಕೆ ನಿಮ್ಗೆ ಯಾವಾಗಲೂ ಮನಸ್ಸಲ್ಲಿ ಏನಾದರೂ ಹೊಸದು ಅಥವಾ ಒಳ್ಳೆಯದಾದರೆ ಭಯ ಬರುತ್ತೆ. ಬಿಕಾಸ್ ನಿಮಗೆ ಏನಾದರೂ ಒಳ್ಳೆಯದಾದರೆ ಅದು ಜನಕ್ಕೆ ಕಾಣಿಸುತ್ತಲ್ವಾ. ಸೊ ನಿಮಗೆ ಆ ಭಯ ಅನ್ನೋದು ನಿಜವಾಗ್ಲೂ ಜನದಿಂದ ಬರ್ತಿದೆಯಾ ಅಥವಾ ನಿಮ್ಮಿಂದನೇ ಅದು ಬಿಲೀಫ್ ಸಿಸ್ಟಮ್ ಆಗಿಬಿಟ್ಟಿದೆಯಾ ಆ ಥರ ಅನ್ನೋದನ್ನು ನೀವು ಸ್ವಲ್ಪ ಸ್ಟಡಿ ಮಾಡಬೇಕು. ಸೊ ಇದರಿಂದ ನೀವು ಇದನ್ನು ನಾನು ಹೇಳಿಲ್ವ ನೋಡಿ, ಬರ್ಡನ್ ಮಾಡ್ಕೊತಾ ಇದ್ದೀರ. ಇದು ಕಾರ್ಡು ದೇವರೇನೋ ಕೊಡ್ತಾನೇ ಇದ್ದಾನೆ ನಿಮಗೆ. ಬಟ್ ನೀವು ಅದನ್ನು ಡಿಫೆನ್ಸಿವ್ ಆಗಿ ಉಪಯೋಗಿಸ್ಕೊತಾ ಇದ್ದೀರಾ. ಇಲ್ಲ ಅಂತಂದರೆ ಅದನ್ನು ನೀವು ನಾನು ರಕ್ಷಿಸ್ಕೊಬೇಕು, ಎಲ್ಲ ನಂದೇ, ನಾನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಒಂದು ಇದರಲ್ಲಿ ನೀವು ಸಾರಿ ನಂಗೆ ಗೊತ್ತಾಗಲಿಲ್ಲ ಕ್ಯಾಮ್ರಲ್ಲಿ ಕಾಣ್ತಾ ಇಲ್ಲ ಅಂತ, ಸಾರಿ ನಿಮ್ಮನ್ನು ನೀವು ಬರ್ಡನ್ ಮಾಡ್ಕೊತಾ ಇದ್ದೀರಾ. ನೀವು ಆ್ಯಕ್ಚುಲಿ ಒಳ್ಳೆಯವರೇ, ನೀವು ಸ್ಪಿರಿಚುವಲ್ ಆಗಿದ್ದೀರಾ, ನಿಮಗೆ ಹಾರ್ಟ್ ಚಕ್ರ ಇಂಪಾರ್ಟೆಂಟು, ನೀವು ಮತ್ತು ಇದು ಕೂಡ ಎಲ್ಲರಿಗೂ ಕಾಣಿಸುತ್ತೆ. ಲೈಕ್ ನಿಮ್ಗೇನೇ ಒಳ್ಳೆಯದಾದ್ರೂ ನೀವು ಅದನ್ನು ಒಂಥರ ಪ್ರೊಟೆಕ್ಟಿವ್, ಒಂಥರ ಜನರಿಗೆ ಎಲ್ಲ ನನಗೆ ಬೇಕು, ಎಲ್ಲ ನಂದೇ, ನಂದು ಅಂದಮೇಲೆ ನಂದಷ್ಟೇ, ಸ್ವಲ್ಪ ಗ್ರೀಡಿ ಪರ್ಸನ್ ನೀವು ಇರ್ಬೋದೇನೋ ಆ ಥರ ಒಂದು ಜನಕ್ಕೆ ನೀವು ತೋರಿಸ್ತಾ ಇದ್ದೀರಾ. ಬಟ್ ಆ್ಯಕ್ಚುಲಿ ನೀವು ಆ ಥರ ಇಲ್ಲ. ಬಟ್ ಅಪಾರ್ಥ ಮಾಡ್ಕೊತಾ ಇದ್ದಾರೆ ಜನ ಆ ಥರ. ಸೊ ಸ್ವಲ್ಪ ನೀವು, ಯಾಕಂದರೆ ಇಲ್ಲಿ ನೀವು ಯು ಆರ್ ಫೈಟಿಂಗ್, ಇಲ್ಲಿ ಅಂದರೆ ಯು ಆರ್ ರೆಡಿ ಫಾರ್ ದ ವಾರ್. ನಿಮಗೆ ಗೊತ್ತಿಲ್ಲ ಈ ಆಪರ್ಚುನಿಟೀಸ್ ಬರ್ತಿರೋದು ನಿಮ್ಮ ಬ್ಲೆಸ್ಸಿಂಗ್ಸ್ಗೆ, ಅಥವಾ ನಿಜವಾಗ್ಲೂ ನೀವು ಮ್ಯಾನಿಫೆಸ್ಟ್ ಮಾಡಿಬಿಡ್ತೀರ ಬೇಕಿದ್ರೆ ಬ್ಲೆಸ್ಸಿಂಗ್ಸ್ನು ಕೂಡ. ಲೈಕ್ ನಾನು ರಕ್ಷಿಸ್ಕೊಬೇಕು ಅನ್ನೋ ಎನರ್ಜಿನಲ್ಲಿ ಹಾಕ್ಬಿಟ್ಟು ಆಮೇಲೆ ಅದರಿಂದ ನಿಮಗೆ ಮೆಂಟಲಿ ಪ್ರೆಷರ್ ಆಗುತ್ತೆ. ಈ ಒಂದು 7 ಇದ್ರೂ ಅದು 10, 15, 20 ಆದಂಗೆ ಭಾರ ಅನಿಸುತ್ತೆ ನಿಮ್ಮ ಮನಸ್ಸಿಗೆ. ಸೊ ಆ ಭಾರನ ಏನು ಮಾಡ್ತೀರಾ, ನೀವೆಲ್ಲ ನಿಮ್ಮ ಫ್ಯಾಮಿಲಿ ಮೇಲೆ ತೋರಿಸ್ತೀರ. ಅಂದರೆ ಭಾರ ಅಂದರೆ ಲೈಕ್ ಪ್ರೆಷರ್ ಆಗುತ್ತೆ ಅಂದ್ಬಿಟ್ಟು. ಸೊ ಈ ಎನರ್ಜಿನೇ ಬೇರೆ, ಈ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಬಟ್ ಇನ್ ಟಿಪಿಕಲ್ ಮೀನಿಂಗ್ ಇನ್ ಟ್ಯಾರೋ ನೋಡಿದ್ರೆ ಇದ್ರದ್ದು ಮೀನಿಂಗ್ ಬೇರೆ, ಇದ್ರದ್ದು ಮೀನಿಂಗ್ ಬೇರೆ. ಬಟ್ ಇಲ್ಲಿ ಬಿಕಾಸ್ ತುಂಬ ಫೈರ್ ಎನರ್ಜಿ ಇದೆ. ಸೊ ನೀವು ಫೈರ್ ಸೈನ್ ಆಗಿರ್ಬೋದು, ಯಾವುದಾದ್ರೂ ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಆಗಿರ್ಬೋದು, ಆಗಿರಲೇಬೇಕು ಅಂತಲ್ಲ, ಆಗಿರಬಹುದು, ಇಲ್ಲ ಅಂದರೂ ಪರವಾಗಿಲ್ಲ. ಅಂದರೆ ಒಂದು ದೇವ್ರು ಕೊಡ್ತಿರೋ ಒಂದು ಒಳ್ಳೆ ಆಪರ್ಚುನಿಟಿನ ಇದರಿಂದ ಅಬಂಡೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನೋಡಿ. ಅದ್ರ ಬದಲು ಸೆಲ್ಫ್ ಡಿಫೆನ್ಸಾಗಿ ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಬಿಕಾಸ್ ಇದು ನಿಮಗೆ ಮೆಂಟಲಿ ಪ್ರೆಷರ್ ಆಗ್ತಾ ಹೋಗ್ತಾ ಇದೆ. ಸೊ ಇದನ್ನು ನೀವು ಅದನ್ನ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಇದು ನಿಮ್ಮ ಬಿಲೀಫ್ ಸಿಸ್ಟಮ್ ಆಗಿಬಿಟ್ಟಿದೆ. ನನಗೆ ಒಳ್ಳೆಯದಾದರೆ ದೃಷ್ಟಿ ಬೀಳುತ್ತೆ, ಅಥವಾ ನನಗೆ ಒಳ್ಳೆಯದಾದರೆ ನಂದು ಮಾತ್ರ, ನಾನು ಕಷ್ಟಪಟ್ಟಿದ್ದು ಅನ್ನೋ ಒಂದು ಅಹಂ ಥರ ಬರ್ಬೋದು. ಸೊ ನಿಮ್ಮ ನಾಲೆಜನ್ನ ನೀವೇ ಒಬ್ಬರೇ ಹಂಚ್ಕೊಳ್ಳೋಕೆ ರೆಡಿ ಇಲ್ಲ, ಎಲ್ಲ ನಿಮ್ಮ ಹತ್ರನೇ ಇರಬೇಕು. ಎಲ್ಲ ನಂದು, ಎಲ್ಲ ನನಗೆ, ಎಲ್ಲ ನನ್ನಿಂದ, ಆ ಥರ ಸ್ವಲ್ಪ ನೀವು ಇವಾಗಿಲ್ಲ ಅಂದ್ರೂ ಬಟ್ ನಿಮಗೆ ಗೊತ್ತಿಲ್ದಿರಂಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಥರ ಒಂದು ಬಿಲೀಫ್ ಸಿಸ್ಟಮ್ ಫಾರ್ಮ್ ಆಗಿಬಿಟ್ಟಿದೆ. ಸೊ ನೀವು ಮೆಡಿಟೇಷನ್ ಮಾಡಿ ಏನಕ್ಕೆ ಅಂತ ನೀವು ಫಸ್ಟು ನೋಡಬೇಕು.
ಫಸ್ಟ್ ಸ್ಟೆಪ್ ಅಂದರೆ ನಿಮಗೆ ಸ್ವಲ್ಪ ಕ್ಲೂ ಕೊಡ್ತೀನಿ ಮಾಡೋದು ಹೆಂಗೆ ಅಂತ. ಫಸ್ಟ್ ಸ್ಟೆಪ್ ಅಂದರೆ ಅಫ್ಕೋರ್ಸ್ ನೋಡಿ, ಟಾಪ್ ಆಫ್ ದ ಡೆಕ್ಕಲ್ಲೂ ನ್ಯೂ ಬಿಗಿನಿಂಗ್ ಇದೆ. ನೀವು ನ್ಯೂ ಬಿಗಿನಿಂಗಿಂದ ಕ್ವಾಂಟಮ್ ಜಂಪ್ ಮಾಡ್ತಾಯಿದ್ದೀರ ನಂಬರ್ 7ಗೆ. ಅಂದರೆ ಬರೋದೆಲ್ಲ ನಾನು ರಕ್ಷಿಸ್ಕೊಬೇಕು, ನನಗೆ ಅದು ಒಳ್ಳೇದಿರುತ್ತೋ ಇಲ್ಲೋ, ನಾನು ಯಾರನ್ನೂ ನಂಬಲ್ಲ. ಬಿಲೀಫ್ ಸಿಸ್ಟಮ್, ನಿಮ್ಮ ಬಿಲೀಫ್ ಸಿಸ್ಟಮ್ನ ನೀವು ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಜಾಸ್ತಿ ಬ್ಲೆಸ್ಸಿಂಗ್ಸ್ ಬರುತ್ತೆ. ಐ ಟೋಲ್ಡ್ ಯು ಅಬಂಡೆನ್ಸ್ಗೆ ಕನ್ವರ್ಟ್ ಮಾಡ್ಕೊಬೋದು ಅಂತ. ಸೊ ಇದೇ ಲಿಟ್ರಲಿ ಅಬಂಡೆನ್ಸ್ ಕೂಡ ದೇವ್ರು ಕೊಡೋಕ್ಕೆ ರೆಡಿ ಇದ್ದಾರೆ. ಬಟ್ ನೀವು ಬಿಲೀಫ್ ಸಿಸ್ಟಮ್ ನಿಮ್ಮದು ಒಂಥರ ತಡೆ ಥರ ಇದೆ ಅಷ್ಟೇ. ಇದೇನು ಬಿಗ್ ಇಶ್ಯೂ ಏನಲ್ಲ, ಇದರಿಂದ ಆರಾಮಾಗಿ ಸಾಲ್ವ್ ಮಾಡ್ಕೊಬೋದು. ದಿ ಓನ್ಲಿ ಥಿಂಗ್ ಇಸ್ ದ್ಯಾಟ್ ನಿಮ್ಮನ್ನೇನು ತಡೀತಾ ಇದೆ, ಏನಕ್ಕೆ ತಡೀತಾ ಇದೆ, ನಿಮ್ಮ ಒಳ ಮನಸ್ಸಿನ ಅದು ತಡೆಯೋದಾ ಅಥವಾ ಆಚೆ ಕಡೆ ಜನದ್ದು ವಾಯ್ಸಸ್ ಇದೆಯಲ್ಲ ಅದೇನಾದರೂ ನಿಮ್ಮನ್ನ ತಡೀತಾ ಇದೆಯಾ ಅಂತ ಒಂದು ಪ್ರಶ್ನೆ ನಿಮ್ಮನ್ನು ನೀವು ಹಾಕ್ಕೊಂಡು ನಿಮ್ಮ ಬಿಲೀಫ್ ಸಿಸ್ಟಮ್ನ ನೀವು ಚೇಂಜ್ ಮಾಡ್ಕೊಬೇಕು. ಅದೇ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಲೈಕ್ ನಿಮ್ಮದು ಸ್ವಲ್ಪ ಓಲ್ಡ್ ಸೋಲ್. ಸೊ ನಿಮ್ಮ ಹಾರ್ಟ್ ರಿಲೇಟೆಡ್ ಸಮಥಿಂಗ್ ಸ್ವಲ್ಪ ಆವಾಗವಾಗ ಎಮೋಷನ್ಸ್ ಹಿಟ್ ಆಗ್ತಿರ್ಬೋದು ಅಂದರೆ ಇದೆಲ್ಲ ಕಾರ್ಡ್ ರಿಲೇಟೆಡ್ ಟು ಇದೇ ಬರುತ್ತೆ. ಸೊ ನೀವು ಬೇಕಿದ್ರೆ ಈ ಕ್ರಿಸ್ಟಲ್ ತೊಗೊಳ್ಬೋದು. ಇದರ ಹೆಸರು ಪೆಟ್ರಿಫೈಡ್ ವುಡ್, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಹೆಸರು, ಕ್ರಿಸ್ಟಲ್ ಹೆಸರು. ಈ ಕ್ರಿಸ್ಟಲ್ ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಬೇಕಿದ್ರೆ ನೀವು ಮೆಡಿಟೇಷನ್ ಮಾಡ್ಬೋದು. ಒಂದೇ ದಿವಸಕ್ಕೆ ಅಥವಾ ಒಂದೇ ತಿಂಗಳಿಗೆ ರಿಸಲ್ಟ್ ಸಿಗೋಲ್ಲ. 1-2-3 ತಿಂಗಳನ್ನ ನೀವು ಡಿಪೆಂಡಿಂಗ್ ಅಪಾನ್ ನೀವು ಎಷ್ಟು ಡೆಪ್ತಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಆ್ಯಕ್ಸೆಸ್ ಆಗ್ತೀರ ಅನ್ನೋದ್ರ ಮೇಲೆ ನಿಮ್ಮ ಮೆಡಿಟೇಷನ್ ಡ್ಯೂರೇಷನ್ ಡಿಸೈಡ್ ಆಗುತ್ತೆ. ಅವೇರ್ನೆಸ್, ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಎಷ್ಟೊತ್ತು ಇರ್ತೀರ ಅನ್ನೋದ್ರ ಮೇಲೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀಫ್ ಸಿಸ್ಟಮ್ ಚೇಂಜ್ ಆಗೋದು ಎಷ್ಟು ಬೇಗ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೊ ಇದೇನು ತುಂಬ ಕಷ್ಟ ಕೆಲಸ ಏನಲ್ಲ, ಇದು ಆ್ಯಕ್ಚುಲಿ ಈಸಿ ಕೆಲಸ, ಸ್ಪಿರಿಚುವಲ್ ಕೆಲಸ ಇದು. ನಾವೆಲ್ಲರೂ ಇದನ್ನು ಮಾಡಿರ್ತೀವಿ. ಪ್ರತಿಯೊಂದು ಟ್ಯಾರೋ ರೀಡರ್ ಕೆಲವ್ರು ಮಾಡಿರ್ತಾರೆ, ಕೆಲವ್ರು ಮಾಡಿರಲ್ಲ. ಬಟ್ ನಾನು ಯಾರನ್ನ ಫಾಲೋ ಮಾಡ್ತೀನಲ್ಲ ಅವರೆಲ್ಲರೂ ಈ ಕೆಲಸ ಮಾಡಿರೋದೆ, ನಾನು ಮಾಡಿದ್ದೀನಿ. ಎಷ್ಟೊಂದು ವಿಷಯಗಳನ್ನ ನಾನು ಹಿಂದೆ ಬಿಟ್ಟು ನಾನು ಮುಂದೆ ಬಂದಿದ್ದೀನಿ. ಅದಕ್ಕೆ ನೀವು ಅಂದ್ಕೊತಿರ್ಬೋದು ಯಾಕೆ ನನ್ನ ಹತ್ರ ಒಂದೇ ಡೆಕ್ ಇದೆ ಅಂತ. ಬಿಕಾಸ್ ನನ್ನ ಹತ್ರ ಶಕ್ತಿ ಇರೋದು ಇಷ್ಟೇ, ಒಂದು ಡೆಕ್ ತೊಗೊಳ್ಳೋ ಅಷ್ಟೇ. ಅದು ಬಿಟ್ಟರೆ ಇದೊಂದಿದೆ ಆರ್ಕಿಟೈಪ್ ಅಂತ, ನೆನ್ನೆ ಬ್ಲ್ಯಾಕ್ ಆ್ಯಂಡ್ ವೈಟ್ ರೌಂಡ್ ತೋರಿಸು. ಅದು ಬಿಟ್ಟರೆ ಮೂನಾಲಜಿ ಕಾರ್ಡು, ಅದೆಲ್ಲ ಆರಿಕಲ್ ಕಾರ್ಡ್ ಅಂತೀವಿ. ಬಟ್ ಇದು ಟ್ಯಾರೋ, ದಿಸ್ ಈಸ್ ಮೈ ಫಸ್ಟ್. ಸೊ ಫಸ್ಟ್ ಯಾವಾಗಲೂ ಫಸ್ಟ್ ಅಲ್ವಾ. ಸೊ ಹಾಗಾಗಿ ನಾನು ಇದ್ರ ಜೊತೆ ಜಾಸ್ತಿ ವರ್ಕ್ ಮಾಡೋದನ್ನು ಇಷ್ಟಪಡ್ತೀನಿ. ಸೊ ಅಷ್ಟೇ, ಇದರಲ್ಲಿ ಸೆಲ್ಫ್ ವರ್ಕ್ ಬಿಟ್ಟರೆ ಜಾಸ್ತಿ ಏನು ಇನ್ಫಾರ್ಮೇಷನ್ ಅಂಥದ್ದಿಲ್ಲ. ನೀವು ಇನ್ನರ್ ವರ್ಕ್ ಮಾಡಬೇಕು ಇದರಲ್ಲಿ, ಅವಾಗೇ ನಿಮಗೆ ನ್ಯೂ ಬಿಗಿನಿಂಗ್ ಅನ್ನೋದು ಬರುತ್ತೆ. ಆ ನ್ಯೂ ಬಿಗಿನಿಂಗ್ ಏನು ಅಂದರೆ ನಿಮ್ಮ ಐಡಿಯಾಸ್ನ ನೀವು ಯಾವಾಗ ನೀವು ಈ ಅಬಂಡೆನ್ಸ್ಗೆ ಕನ್ವರ್ಟ್ ಮಾಡ್ಕೊಬೇಕು ಅಂತ ಡಿಸೈಡ್ ಮಾಡ್ತಿರೋ ಆವಾಗ ನಿಮಗೆ ದೇವರು ಲಿಟ್ರಲಿ ಏಸ್ ಆಫ್ ಪೆಂಟಿಕಲ್ಸ್ ಅನ್ನೋ ಒಂದು ಆಪರ್ಚುನಿಟಿ ಕೊಡ್ತಾರೆ. ಇದನ್ನು ತೊಗೊಳಕ್ಕೆ ನೀವು ರೆಡಿ ಆದಾಗ ನಿಮಗೆ ಒಂದು ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ಅದು ಫುಲ್ಲು ಅಬೆಂಡೆನ್ಸ್, ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ, ತಪ್ಪೇನು ಸರಿ ಏನು, ಬಿಕಾಸ್ ನೀವು ಈ ಫೇಸ್ ಆಫ್ ಲೈಫ್ದು ಇನ್ನರ್ ವರ್ಕ್ ಮಾಡಿದ್ದೀರ. ನೀವು ಯಾವಾಗ ನಿಮ್ಮದು ಮೈಂಡ್ ಸೆಟ್ ಬಿಲೀಫ್ ಸಿಸ್ಟಮ್ ಚೇಂಜ್ ಮಾಡ್ಕೊತೀರೋ ಆವಾಗ ನಿಮ್ಗೆ ಈ ಹೊಸ ಬಿಗಿನಿಂಗ್, ಈ ಆ್ಯಸ್ ಎ ನ್ಯೂ ಬಿಗಿನಿಂಗ್ ಥರ ನಿಮ್ಗೆ ಏಸ್ ಆಫ್ ಪೆಂಟಿಕಲ್ಸ್ ಅನ್ನೋದು ಬ್ಲೆಸ್ಸಿಂಗ್ಸ್ ಬರುತ್ತೆ. ನಿಮಗಿದಿಲ್ಲ ಬ್ಲೆಸ್ಸಿಂಗ್ ಇವಾಗ ಅಂತಲ್ಲ, ನಿಮಗೆ ಸದಾ ಇದಿರುತ್ತೆ. ಬಟ್ ಇದು ನಿಮಗೆ ಬರುತ್ತೆ ಯಾವಾಗ ಅಂತಂದರೆ ನೀವು ಈ ಕೆಲಸ ಮಾಡಿದಾಗ. ನೀವು ಯಾವಾಗ ದೇವ್ರು ಕೊಡೋ ಆಪರ್ಚುನಿಟಿನ ನೀವು ಅಬಂಡೆನ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ನೀವು ಒಂದು ಮೈಂಡ್ ಸೆಟ್ಟಲ್ಲಿ ಬರ್ತಿರಲ್ವ, ಆವಾಗ ನಿಮಗೆ ನ್ಯೂ ಬಿಗಿನಿಂಗ್ ಆಗುತ್ತೆ. ಆ ನ್ಯೂ ಬಿಗಿನಿಂಗ್ ಬಂದ್ಬಿಟ್ಟು ನಿಮ್ಮ ಅಬಂಡೆನ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ, ನಿಮ್ಮ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಿಮಗೆ ತುಂಬ ಜಾಸ್ತಿ ಬ್ಯೂಟಿಫುಲ್ ಅಬಂಡೆನ್ಸ್ ಬರುತ್ತೆ. ಒಂದು ಪೋರ್ಟಲ್ಲೇ ಓಪನ್ ಆಗುತ್ತೆ. ಆ್ಯಂಡ್ ಅದರಿಂದ ನಿಮಗೆ ಇನ್ನೂ ಜಾಸ್ತಿ ಖುಷಿ ಬರುತ್ತೆ. ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ. ಆಮೇಲೆ ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಸಕ್ಸಸ್ಫುಲ್ ಆಗ್ತೀರಾ ಲೈಫಲ್ಲಿ. ಎಸ್, ಎನಿ ಕ್ಲೂ ಇರಿ, ನಾನು ಇದು ತೊಗೊತೀನಿ. ಒಂದು ನಿಮಿಷ. ಎನಿ ಕ್ಲೂ ಕೊಡೋಕ್ಕಾಗುತ್ತಾ ಅಬೌಟ್ ಇನ್ನರ್ ವರ್ಕ್? ನೋಡೋಣ ರೀ, ಇದ್ರ ಬಗ್ಗೆ ಏನಾದರೂ ಕ್ಲೂ ಕೊಡೋಕ್ಕಾಗುತ್ತಾ? ಥ್ಯಾಂಕ್ ಯು.
ನಾನು ರೆಡಿ ಇರಲಿಲ್ಲ, ಸೊ ತಗೊಳ್ಳಲ್ಲ. ಓಕೆ, ಒಂದೇ ಕಾರ್ಡ್ ಬೇಕಿತ್ತು, ಫೈನ್. ದ ಸೈರನ್. ನಿಮ್ಮ ಟ್ರಿಗರ್ ಪಾಯಿಂಟ್ಸ್ನ ನೀವು ನೋಡ್ಕೊಬೇಕು. ನಾನು ಹೇಳಿರುವ ನೀವು ತುಂಬ ಓಲ್ಡ್ ಸೋಲ್ ಆಗಿರ್ಬೋದು ಅಂತ, ಇದು ಅದೇ ಮಾತಾಡುತ್ತೆ. ನಿಮ್ಮ ರೂಟ್ ಚಕ್ರ ಎಷ್ಟು ಹಳೆಯದು ಜನ್ಮ ನಿಮ್ದು ಇರ್ಬೋದು ಅಂತ. ಆ್ಯಂಡ್ ಇದು ಮರ್ಮೇಡ್ ಅಥವಾ ಡಾಲ್ಫಿನ್ ಅಥವಾ ಹಳೆಯ ಪ್ರಾಚೀನ ಕಾಲದಂಥ ಒಂದು ದೊಡ್ಡ ವೇಲ್ ಇರ್ಬೋದು. ಇದು 10,000 ವರ್ಷ ಹಳೆ ಸೋಲ್ ಆಗಿರ್ಬೋದು ನಿಮ್ಮದು. ಓಕೆ, ನಿಮ್ಮ ರೂಟ್ಗೆ ನೀವು ಇಳಿಬೇಕು. ಎಲ್ಲಿದೆ ಈ ಬಿಲೀಫ್ ಸಿಸ್ಟಮ್ ನನ್ನಲ್ಲಿ, ಎಲ್ಲಿದೆ, ಏನಕ್ಕೆ ಬರ್ತದೆ, ನೀವು ಅಂದರೆ ಎವ್ರಿ ಡೇ ನಿಮ್ಮನ್ನು ನೀವು ಸ್ಟಡಿ ಮಾಡ್ಕೊತಾ ಇದ್ದರೆ ನಿಮ್ಗೆ ಇದಕ್ಕೆ ಉತ್ತರ ಸಿಗುತ್ತೆ. ಆ್ಯಂಡ್ ನೀವು ಆರಾಮಾಗಿ ಈ ಒಂದು ಟ್ರ್ಯಾಪ್ಡ್ ಅನ್ನೋ ಎನರ್ಜಿ, ಡಿಫೆನ್ಸಿವ್ ಅನ್ನೋ ಎನರ್ಜಿಯಿಂದ ನೀವು ಆಚೆ ಬರ್ತೀರಾ. ಸೊ ಇನ್ನೊಂದು ದ ಸ್ಟೋನ್, ಸೇಮ್ ಅದೇ ಬರ್ತಿದೆ. ದ ಸ್ಟೋನ್ ಏಜ್, ತುಂಬ ಹಳೆ ಸೋಲ್. ಸೊ ಹಾಗಾಗಿ ದ ಪಿಲಿಗ್ರಿಮ್. ಓಕೆ, ಸೊ ಇಲ್ಲಿ ಒಂದು ಕ್ಲೂ ಏನು ಕೊಡ್ತಾ ಇದ್ದಾರೆ ಅಂದರೆ, ನೀವು ಯಾವುದನ್ನ ದೇವಸ್ಥಾನಕ್ಕೋ ಅಥವಾ ಯಾವುದನ್ನ ಒಂದು ದೂರ ಸ್ವಲ್ಪ ಅಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಟ್ರಾವೆಲ್ ಆಗುವಂಥ ದೇವಸ್ಥಾನಕ್ಕೆ, ಅದಕ್ಕೆ ಜರ್ನಿಗೆ ಅಂತ ಹೋದಾಗ ನಿಮ್ಗೇನಾದರೂ ಒಂದು ಕ್ಲೂ ಸಿಗ್ಬೋದು. ಆ ಜಾಗದಲ್ಲಿ ಏನೋ ನನಗೆಲ್ಲಿ ಪುನಃ ನಾನಿಲ್ಲಿದ್ದೆ ಅಂತ ಅನಿಸುತ್ತೆ, ಅಥವಾ ನನಗೆ ಯಾಕೋ ನಾನಿಲ್ಲಿ ವಾಪಸ್ ಬಂದಿದ್ದೆ ಅಂತ ಅನಿಸುತ್ತೆ. ಆಗ ಅನಿಸಿದೆ, ಅದನ್ನು ಹಿಡ್ಕೊಂಡು ನೀವು ಟ್ರಾವೆಲ್ ಮಾಡಿ. ದ ಫಾರೆಸ್ಟ್, ಅದೇ ಬಂತು. ಸ್ವಲ್ಪ ಒಂದು ದೇವಸ್ಥಾನ ಅಂದರೆ ಸ್ವಲ್ಪ ಹಿಲ್ಲಿ ರೀಜನ್ ಸೈಡ್ ಹೋಗಿ, ನಾರ್ತ್ ಈಸ್ಟ್ ಸೈಡ್ ಹೋಗಿ. ಇಂಡಿಯಾದು ನಾರ್ತ್ ಈಸ್ಟ್ ಸೈಡ್ ಬದ್ರಿನಾಥ್, ಕೇದಾರ್ನಾಥ್, ಅದೇ ಇಲ್ಲೂ ಇರೋದು ಕೂಡ ಬೆಟ್ಟ ತೋರಿಸ್ತಾರೆ, ಮೌಂಟ್ ಎವರೆಸ್ಟ್ ಬೆಟ್ಟ. ಮೌಂಟ್ ಎವರೆಸ್ಟ್ ಬೆಟ್ಟ. ಮತ್ತು ನೀವು ಅಬ್ಸರ್ವ್ ಮಾಡಬೇಕು ಅನ್ನೋ ಕಣ್ಣಿದೆ ಇಲ್ಲಿ. ಪಿಲಿಗ್ರಮಿ, ರುದ್ರ ಕೈ ಮುಗ್ದಿರೋದು. ಸೊ ತುಂಬ ಹಳೆಯ ಸೋಲ್ ನಿಮ್ಮದು. ಫಾರೆಸ್ಟ್, ಟ್ರೀಸ್, ನ್ಯಾಚುರಲ್ ನೆಲ, ಮಣ್ಣು ರೋಡ್ ಮೇಲೆ ನಡೆಯೋದು, ಅದೆಲ್ಲ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಮಣ್ಣು ಮತ್ತು ಗಿಡ ಮರ, ಪಾರ್ಕ್ ಅಂತ ತಗೊಳ್ಳಿ ಜನರಲ್. ಓಕೆ, ಪಾರ್ಕು ಇಲ್ಲಾಂದರೆ ವಾಟರ್. ಆ್ಯಂಡ್ ನಿಮ್ಮ ರೂಟ್ಗೆ ಇಳಿಬೇಕು ಸ್ವಲ್ಪ. ನಿಮ್ಮಲ್ಲಿ ನೀವು ಸ್ಟಡಿ ಮಾಡಬೇಕು. ಮೈಂಡ್, ಬಾಡಿ, ಸ್ಪಿರಿಟು ಮೂರೂ ಸ್ಟಡಿ ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ಮೈಂಡ್, ಬಾಡಿ, ಸೋಲ್ ಆ್ಯಂಡ್ ಇನ್ನೊಂದು ಏನೋ ಬರುತ್ತೆ, ಮೈಂಡ್, ಬಾಡಿ, ಸ್ಪಿರಿಟ್ ಅಂದರೆ ಸೋಲ್, ಇನ್ನೊಂದು ಬರುತ್ತೆ. ಅದನ್ನೆಲ್ಲ ನೀವು ಪ್ರೊಟೆಕ್ಟ್ ಮಾಡಬೇಕು. ಪ್ರಾಬಬ್ಲಿ ದ ಸ್ಟೋನ್ ಏಜ್, ದ ಪಿರಮಿಡ್ ಕಾಣಿಸ್ತು. ಈಜಿಪ್ಷಿಯನ್ ಸಿವಿಲೈಸೇಷನ್ ಬಗ್ಗೆ ಓದೋದು, ಸ್ವಲ್ಪ ನಿಮ್ಮನ್ನು ನೀವು ಸ್ಟಡಿ ಮಾಡಬೇಕು. ತುಂಬ ಡೀಪಾಗಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಇದಕ್ಕೆ ಉತ್ತರ ಸಿಗುತ್ತೆ. ಸೊ ಬಿಕಾಸ್ ಆಫ್ ವಿಚ್ ನಿಮಗೆ ಗೊತ್ತಾಗ್ತಾ ಬರುತ್ತೆ ನೀವು ಯಾವುದನ್ನು ಡಿಫೆನ್ಸ್ ಮಾಡಬೇಕು, ಯಾವುದನ್ನು ನೀವು ಯೂಸ್ ಮಾಡ್ಕೊಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಬರುತ್ತೆ. ಮತ್ತು ನಿಮಗೆ ಬರ್ಡನ್ ಅನ್ನೋ ಪ್ರೆಷರ್ ಇದೆಯಲ್ಲ, ಅದು ಹೊಟ್ಟೋಗುತ್ತೆ. ಬಿಕಾಸ್ ನೀವು ಇನ್ನರ್ ವರ್ಕ್ ಮಾಡ್ತೀರಾ. ಸೊ ಆ್ಯಸ್ ಎ ರಿಸಲ್ಟ್, ನೀವು ಚೆನ್ನಾಗಿ ಮಾಡಿರೋದಕ್ಕೆ ನಿಮಗೆ ಏಸ್ ಆಫ್ ಪೆಂಟಿಕಲ್ಸ್, ಹೊಸ ಬ್ಲೆಸ್ಸಿಂಗ್ ಅನ್ನೋದೊಂದು ಬರುತ್ತೆ. ಆ್ಯಂಡ್ ಇದೊಂದು ಕಾರ್ಡ್ ತೊಗೊಳ್ತಾ ಇದ್ದಾರೆ. 2 of 1. ನೀವು ಒಂಥರ ಯು ಫೀಲ್ ಸ್ಟಕ್ ರೈಟ್ ನಾವು ನಿಮಗೆ ಸ್ವಲ್ಪ ಸಿಕ್ಕಾಕೊಂಡಂಗೆ ಅನಿಸುತ್ತೆ. ನೀವು ಇಲ್ಲಿರಬೇಕಾ, ಮುಂದಕ್ಕೆ ಹೋಗ್ಬೇಕಾ ಅಂತ ಐಡಿಯಾ ಇಲ್ಲ. ಪ್ಯಾಷನ್ ತುಂಬ ಇದೆ, ಸ್ಪಿರಿಚುವಲ್ ಇಲ್ಲ, ಪ್ಯೂರಿಟಿ ಇಲ್ಲ. ಪ್ಯೂರಿಟಿ ಇನ್ ವಾಟ್? ಇನ್ ಸ್ಟಡಿಂಗ್ ಅಬೌಟ್ ಯುವರ್ ಸೆಲ್ಫ್. ಪ್ಯೂರಿಟಿ ಇನ್ ಫೈಂಡಿಂಗ್ ಹೂ ಯು ಆರ್. ನೀವು ಯಾರು, ನೀವೇನು. ಟ್ರಾವೆಲ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಜಾಸ್ತಿ. ಅದಕ್ಕಂತ ಸುಮ್ಮನೆ ಟ್ರಾವೆಲ್ ಮಾಡಬೇಡಿ, ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಪರ್ಚುನಿಟಿ ಅದಾಗದೇ ಬರುತ್ತೆ. ಅಲ್ಲಿ ತನಕ ನೀವು ಇರೋ ಲೈಫಲ್ಲಿ ನೀವು ಕೆಲ್ಸಕ್ಕೆ ಹೋಗ್ತಿದ್ರೆ, ಕೆಲಸದ್ರಲ್ಲಿ ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ಯಾವ ಥರ ಜನ ಟ್ರಿಗರ್ ಮಾಡ್ತಾರೆ, ಯಾರನ್ನು ನೋಡಿದ್ರೆ ನಿಮ್ಗೆ ಯಾರು ಜ್ಞಾಪಕ ಬರ್ತಾರೆ, ಎಲ್ಲದಕ್ಕೂ ವೈ, ವಾಟ್, ವೇರ್, ಹೌ ಇದನ್ನು ಅಪ್ಲೈ ಮಾಡ್ಕೊಂಡು ನೀವು ಹೋಗ್ತಾಯಿದ್ರೆ, ಮನೇಲಿದ್ದರೂ ಅಷ್ಟೇ. ಒಂದು ಮಾತು ಯಾರೋ ನಿಮ್ಮ ಮನೇಲಿ ಏನೋ ಅಂದರು, ನಿಮಗೆ ಕೋಪ ಬಂತು. ಬಟ್ ಅದು ಅಷ್ಟು ಕೋಪ ಮಾಡ್ಕೊಳ್ಳೋ ಅಂತಹ ಮಾತೇ ಅಲ್ಲ. ಬಟ್ ನಿಮಗೆ ಯಾಕೆ ಕೋಪ ಬಂತು, ಆ ಟೈಮಲ್ಲಿ ನೀವು ಸ್ವಲ್ಪ ಪಾಸ್ ತೊಗೊಬೇಕು. ಆ ಟೈಮಲ್ಲಿ ಪಾಸ್ ತೊಗೊಂಬಿಟ್ರೆ ಸ್ವಲ್ಪ ನಿಮಗೆ ನೀವು ಅವಾಗ ಸ್ಟಡಿ ಮಾಡಿಕೊಂಡ್ರೆ
ಅವಾಗ ನಿಮ್ಮ ಎಮೋಷನ್ಸ್ನ ನೀವೇ ಸ್ಟಡಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎಸ್, ಇದು ನೀವೇ ಮಾಡಬೇಕು. ಓಕೆ, ಮಾಡಿ ಉತ್ತರ ಸಿಗುತ್ತೆ. ತುಂಬ ಪಟ್ 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 ಅಂತ ಸಿಗಲ್ಲ. ಇಟ್ ಟೇಕ್ಸ್ ಟೈಮ್, ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ಬಿಕಾಸ್ ನೀವೆಷ್ಟು ಡೆಪ್ತಾಗಿ ಹೋಗ್ತೀರಾ, ನೀವೆಷ್ಟು ನಾವು ಮೂಮೆಂಟ್ನಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಮೂಮೆಂಟ್ನಲ್ಲಿ ಜಾಸ್ತಿ ಇರಿ, ಎಲ್ಲನೂ ಅಬ್ಸರ್ವ್ ಮಾಡ್ತಾಯಿರಿ. ಆಮೇಲೆ ನಿಮಗೆ ಟ್ರಿಗರ್ ಏನಕ್ಕೆ ಆಗ್ತಿದೆ, ಯಾವ ವಿಷಯ ಆಗ್ತದೆ ಅದು ನೋಡಿ. ನಿಮ್ಗೆ ಇಷ್ಟ ಆಗಲ್ಲ ಆ ಜಾಗಕ್ಕೂ, ಮುಂಚೆ ಹೋಗ್ತಾಯಿದ್ರಿ ಬಟ್ ಇವಾಗ ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಅನ್ಸಿದ್ರೆ ಏನಕ್ಕೆ ಆಗ್ತಿಲ್ಲ, ಏನಾಯಿತು, ಯಾಕೆ ಅಲ್ಲಿರೋ ಅಂಥ ಯಾವ ವಿಷಯದಿಂದ ನಿಮ್ಗೆ ಅಲ್ಲಿ ಹೋಗೋದನ್ನ ಬೇಡ ಅಂತ ಅನ್ನಿಸ್ತು ಅಥವಾ ಪೋಸ್ಟ್ಪೋನ್ ಆಯಿತು, ಅಡಚಣೆ ಬಂದ ಏನು ಬಂತು, ಏನಕ್ಕೆ ಬಂತು, ಯಾವ ಮೊಮೆಂಟಲ್ಲಿ ಬಂತು, ಯಾರಿಂದ ಬಂತು, ಎಲ್ಲಿಂದ ಬಂತು, ಎಲ್ಲನೂ ನೀವು ಸ್ವಲ್ಪ ಡೆಪ್ತಲ್ಲಿ ಸ್ಟಡಿ ಮಾಡಬೇಕು. ಸೊ ಆಮೇಲೆ ಎಸ್, ಅಷ್ಟೇ, ಇನ್ನೇನು ಮೆಸೇಜ್ ಬರ್ತಿಲ್ಲ. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನಂದು ಇಮೇಲ್ ಅಡ್ರೆಸ್ ಇದೆ, ಅದಕ್ಕೆ ಇಮೇಲ್ ಒಂದು ನಿಮ್ಮ ನಂಬರ್ಸ್ ಸೆಂಡ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕಳಿಸ್ತೀನಿ. ಆ್ಯಂಡ್ ಸೂನ್ ನಾನೊಂದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪಾಯಿಂಟ್ಮೆಂಟ್ಸನ್ನು ಇದ್ದರೆ ನೀವು ಅದರಿಂದ ಬುಕ್ ಮಾಡ್ಕೊಬೋದು. ಆ್ಯಂಡ್ ಅಷ್ಟೇ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ ಆ್ಯಂಡ್ ಖುಷಿಯಾಗಿರಿ. ಇನ್ನರ್ ವರ್ಕ್ ಮಾಡಿ, ಆದಷ್ಟು ಬೇಗ ನಿಮ್ಮ ಉತ್ತರ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಗ್ನಗ್ತಾ ಇರಿ ಆಲ್ವೇಸ್. ಯಾ, ಬಾಯ್, ನಮಸ್ಕಾರ, ಬಾಯ್ ಬಾಯ್.